ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾಶಾಸ್ತ್ರಾಧ್ಯಾಯದ 28ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗೆ ಕೊಟ್ಟಿರುವ ಕೋಷ್ಟಕವು 400 ವಿದ್ಯುತ್ ಬಲ್ಬ್ಗಳ ಬಾಳಿಕೆಯನ್ನ ಕೊಡುತ್ತಿದೆ. ಸೊ ಮೊದಲನೇ ಪ್ರಶ್ನೆ, ಹಿಸ್ಟೋಗ್ರಾಮ್ ಸಹಾಯದಿಂದ ನೀಡಿರುವ ಮಾಹಿತಿಯನ್ನ ಪ್ರತಿನಿಧಿಸಿ. ಎರಡನೇದಾಗಿ 700 ಗಂಟೆಗಳಿಗಿಂತ ಹೆಚ್ಚು ಬಾಳಿಕೆ ಇರುವಂತಹ ವಿದ್ಯುತ್ ಬಲ್ಬ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹಿಸ್ಟೋಗ್ರಾಮ್ ಸಹಾಯದಿಂದ ನಾವೇನ್ ಮಾಡ್ಬೇಕು, ಇದಕ್ಕೆ ನಕ್ಷೆಯನ್ನ ತೋರಿಸ್ಬೇಕು. ಸೊ ಹಿಸ್ಟೋಗ್ರಾಮ್ ನಲ್ಲಿ ಎಕ್ಸ್ ಅಕ್ಷ ಕ್ಲಾಸ್ ಮಾರ್ಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಂದ್ರೆ ಬಾಳಿಕೆ ಗಂಟೆಗಳಲ್ಲಿ. ವಾಯ್ ಅಕ್ಷ ವಿದ್ಯುತ್ ಬಲ್ಬ್ಗಳ ಸಂಖ್ಯೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ 30ರಿಂದ 400, 400ರಿಂದ 500. ಸೊ ಇಲ್ಲಿ ಏನಿದೆ, ನಿರಂತರವಾದಂತಹ ವರ್ಗಾಂತರ ಅಲ್ವಾ. ಸೊ ಇಲ್ಲಿ ಎಕ್ಸ್ ಅಕ್ಷವನ್ನ ನಾವು 300, 400, 500, 600, 700, 800, 900, 1000 ಅಂತ ರೆಪ್ರೆಸೆಂಟ್ ಮಾಡಿದ್ರೆ, ವಾಯ್ ಅಕ್ಷ ವಿದ್ಯುತ್ ಬಲ್ಬ್ಗಳ ಸಂಖ್ಯೆ 10, 20, 30, 40 ಈ ರೀತಿ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ 300ರಿಂದ 400 ಗಂಟೆಗಳು ಬಾಳಿಕೆ ಬರುವಂತಹ ಬಲ್ಬ್ಗಳ ಸಂಖ್ಯೆ 14, 400ರಿಂದ 500 56, 500ರಿಂದ 600 60, 600ರಿಂದ 700 86, 700ರಿಂದ 800 74 ವಿದ್ಯುತ್ ಬಲ್ಬ್ಗಳ ಸಂಖ್ಯೆ. 700ರಿಂದ 800 74, 800ರಿಂದ 900 62, ಸೊ 900ರಿಂದ 1000 48. ಓಕೆ, ಸೊ ಇಲ್ಲಿ ಬರುತ್ತೆ. ಸೊ ಇಷ್ಟು. ಸೊ ಇದನ್ನ ಜಾಯಿನ್ ಮಾಡಿ. ಸೊ ಗ್ರಾಫು ಈ ರೀತಿಯಲ್ಲಿ ಸಿಗತ್ತೆ. ಸೊ 700 ಗಂಟೆಗಳಿಗಿಂತ ಹೆಚ್ಚು ಬಾಳಿಕೆ ಇರುವಂತಹ ಬಲ್ಬ್ಗಳ ಸಂಖ್ಯೆಗಳನ್ನ ಹೇಳ್ಬೇಕು. ಸೊ ಇಲ್ಲಿ 700ಕ್ಕಿಂತ ಹೆಚ್ಚು ಅಂದ್ರೆ ಯಾವ್ದು ಬರುತ್ತೆ, ಇಲ್ಲಿಂದ ಶುರುವಾಗತ್ತೆ ಅಲ್ವಾ. ಸೊ ಹಾಗಾದ್ರೆ 74 ಪ್ಲಸ್ 62 ಪ್ಲಸ್ 48. ಓಕೆ, ಸೊ ಇದೆಲ್ಲವನ್ನ ಕೂಡಿದಾಗ ನಿಮ್ಗೆ 184 ಬಲ್ಬ್ಗಳು ಸಿಗತ್ತೆ. ಓಕೆ, ಸೊ ಬಲ್ಬ್ಗಳು ಅಂದ್ರೆ ಎಷ್ಟಾಯ್ತು, 184 ಬಲ್ಬ್ಗಳು 700 ಗಂಟೆಗಳಿಗಿಂತ ಹೆಚ್ಚು ಬಾಳಿಕೆ ಬರುತ್ತೆ ಅಂತ ಆಯ್ತು. ಓಕೆ, ಥ್ಯಾಂಕ್ ಯು.